ನಾವು ಮೆಟ್ಟುವ ಮೆಟ್ಟಿಗೆ ಅಟ್ಟಿಪಡಿಸಲಿಕ್ಕೂ ಬಂದಿದ್ದಾರೆ ಈ ಮೈಲಾರ. ಸಿಂಹ ಮೈಲಾರ ಲೇ ಮೈಲಾರ, ನೀನು ಸಮರ ಸಿಂಹ ಮೈಲಾರಾದರೇನು, ಸೇರಿಟ್ಟ ಸಿಂಹ ಮೈಲಾರಾದರೇನು? ಅರ್ಥವಿಲ್ಲದೆ ವ್ಯರ್ಥವಾಗಿ ಈ ನಾಯಕರ ಮನೆಗೆ ಬಂದು ಬಾಯಿಗೆ ಬಂದಂತೆ ಬಗಲಿದರೆ ಮಗನೇ, ನಿನ್ನನ್ನು ಇದೇ ನಮ್ಮ ಅರಮನೆಯಲ್ಲಿ ಸುಟ್ಟಾಕಿ ಬಿಡುವೆ. ಲೇ ಪೂರ, ನಿಮಗಿಬ್ಬರಿಗೆ ತಾಕತ್ತಿದೆಯಲ್ಲವೇ ಈ ನನ್ನನ್ನು ಸುಟ್ಟು ಹೋಗೋದಕ್ಕೆ? ಇದು ಹೇಳಿ ವಂಶ ಅಲ್ಲದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಲ್ಲದೆ. ನಿಮ್ಮ ಮನೆಯಲ್ಲಿ ಒಂದು ರಣರಂಗ ಕಟ್ಟುತ್ತೇನೆ. ರಣ ಕಟ್ಟಿ ತಟ್ಟಿ ನಿಲ್ಲುತ್ತೇನೆ ನಿಮ್ಮನ್ನು ಸಿವಿಗೆ ಕಟ್ಟುವುದಕ್ಕೆ. ಬರ್ತೀರಾ ಈ ಮೈಲಾರನೊಡನೆ ಕಪ್ಪಟ್ಟಿಗೆ ಬರ್ತೀರಾ, ಕುಸ್ತಿಗೆ ಬರ್ತೀರಾ, ಇಲ್ಲ ಖಡ್ಗ ಹಿಡಿದು ಬರ್ತೀರಾ? ಇಲ್ಲ ಬಂದು ಗಿಡದು ಬರ್ತೀರಾ? ನೀವು ಸೂರ್ಯ ವಂಶದಾದರೆ ಲೇ ಮೈಲಾರ, ಜಾಡಿಸಿ ಬದ್ದನೆಂದರೆ ಮಗನೇ ಬುದ್ಧಿಹೀನನಾಗಿ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಗುತ್ತದೆ. ನನ್ನ ಮನೆಯೊಳಗೆ ಬರೋದಕ್ಕೆ ಯಾರಲ್ಲ ನೀನು? ಒಳ್ಳೆ ಮಾತಿನಿಂದ ಇಲ್ಲಿಂದ ಹೊರಟು ಹೋಗ್ತೀಯಾ, ಇಲ್ಲ ಜಾಡಿಸಿ ಬದ್ದು ನನ್ನ ಆಳು ಕೈಯಿಂದ ನಿನ್ನನ್ನು ಕತ್ತಿಗೆ ಹೊರಟೆ. ಕತ್ತಿಗೆ ಕೈ ಕೊಡುವುದನ್ನು ಕೈಯನ್ನೇ ಕತ್ತರಿಸಿ ಹಾಕಿ ಈ ಮೈಲಾರನ ಬರಸು ಪುಂಡನಂತೆ ಪುಡಿದಾಡ್ತಿದೆ. ನಿಮ್ಮಿಬ್ಬರ ದೇವರ ಕಡಿ ಹಾಕಲಕ್ಕೆ ಒಳ್ಳೆ ಮಾತಿನಿಂದ ನನ್ನ ತಾಯಿಯನ್ನು ನೀವೇ ಕೊಲೆ ಮಾಡಿದರೆಂದು ಒಪ್ಪಿಕೊಂಡು ಸರ್ಕಾರ ಕೊಡುವ ಶಿಕ್ಷೆಯನ್ನು ಅನುಭವಿಸಿ ಜೀವಂತವಾಗಿ ಮನೆಗೆ ಹೋಗರಿ. 1, 2, 3 ಹಣ್ಣುಗಳಿಗೆ ನಿಮ್ಮಿಬ್ಬರನ್ನು ಕತ್ತರಿಸಿ ನಾನು ಜೈಲು ಸೇರಬೇಕಾಗುತ್ತದೆ. ಜೈಲು ಸೇರಬೇಕಾಗುತ್ತದೆ. ಮೈಲಾರ, ನಿನ್ನ ತಾಯಿ ಕೊಲೆ ಮಾಡಿದವರನ್ನು ಮನೆಯಲ್ಲಿ ಇಟ್ಟುಕೊಂಡು ಈಗ ನಮ್ಮ ಮೇಲೆ ದೌರ್ಜನ್ಯ ಮಾಡಲು ಬಂದಿರುವೆಯಲ್ಲ, ನಿನ್ನ ದೌರ್ಜನ್ಯಕ್ಕೆ ಎದುರಿ ಹೇಡಿಗಳೆಂದು ಬಾಯಿ ಬಿಡುತ್ತಾರೆಂದು ತಿಳಿದುಕೊಳ್ಳಬೇಡ. ಹೋಗು, ನಿನ್ನ ತಾಯಿಯನ್ನು ಕೊಂದ ಆ ಶ್ರೀಕಾಂತನನ್ನು ಕೇಳು, ಯಾರು ನಿನ್ನ ತಾಯಿ ಕೊಲೆ ಮಾಡಿದ್ದಾರೆಂದು. ನನ್ನ ತಾಯಿಯನ್ನು ನೀವೇ ಕೊಲೆ ಮಾಡಿ ನನ್ನಯ್ಯ ಶ್ರೀಕಾಂತರ ಮೇಲೆ ಹಾಕಿರೋದು ಚೆನ್ನಾಗಿ ಗೊತ್ತು. ಅವಕ್ಕೆ ನಿಮ್ಮ ರುಂಡವನ್ನು ಕತ್ತರಿಸಲು ಈ ಪುಂಡನನ್ನು ಹಿಡಿದುಕೊಂಡು ಬಂದಿದ್ದೇನೆ. ಹೇಳಿದೆ, ನನ್ನ ತಾಯಿಯನ್ನು ಯಾರು ಕೊಲೆ ಮಾಡಿದ್ದೀರಂತ? ಇವರನ್ನು ಏನು ಮಾಡಬೇಡಪ್ಪ. ಏಕೆಂದರೆ ನಿನ್ನ ತಾಯಿಯನ್ನು ಇವರೇ ಕೊಲೆ ಮಾಡಿದೋದಕ್ಕೆ ಸಾಕ್ಷಿ ಏನಿದೆ? ಹೇಳಪ್ಪ, ಇವರನ್ನು ಏನು ಮಾಡಬೇಡ. ಬಾರಪ್ಪ ಮಾಮ, ಬಿಡು ನನ್ನ ಕೈಯನ್ನು. ನನ್ನ ತಾಯಿಯನ್ನು ಕೊಲೆ ಮಾಡಿದ್ದರು ಇವರನ್ನು ಮಾತ್ರ ನಾನು ಸುಮ್ಮನೆ ಬಿಡಲಾರೆ. ಮೈಲಾರ,
ಸಾಯಿಸ್ಬಿಡು ಅಂತ ಹೇಳಿ ಮೈಲಾರ, ನನ್ನ ಮಾತು ಕೇಳಪ್ಪ. ಸಾಕ್ಷಿ ಆಧಾರ ಇಲ್ಲದೆ ಇನ್ನೊಬ್ಬರಿಗೆ ಮನೆಗೆ ಬಂದು ಒದರ ಹೊಡೆದು ಸರಿಯಲ್ಲ. ಮೊದಲು ನನ್ನ ತಮ್ಮ ಬರಲಿ, ಬಂದ ಮೇಲೆ ಅವರನ್ನು ಪತ್ತೆ ಹಚ್ಚಿ ಅವನಿಂದಲೇ ಆ ಮಾತನ್ನು ನಾಯಕ. ಹಿಂದೆಲ್ಲ ನಾಳೆ ಆದರೂ ನಿಮ್ಮಿಬ್ಬರ ಪ್ರಾಣ ನನ್ನ ಕೈಯಲ್ಲಿ. ನನ್ನ ಹೈಯನ ಬಾಯಿಂದ ಸತ್ಯವನ್ನು ತಿಳಿದುಕೊಂಡು ನಿಮ್ಮನ ಮೇಲೆ ಎತ್ತಲಕ್ಕೂ ಬರುತ್ತಿದ್ದಾನೆ. ನಮ್ಮ ಹಿರೇಮಲ್ಲಿಕೆರೆ ಗ್ರಾಮದಲ್ಲಿ ನಾನೊಬ್ಬನ ಗಂಡು ಹುಲಿಯಾಗಿ ಗಂಡು ಹುಲಿ. ಭಾಮ ಹೋಗೋಣ.